ವಿಜಯಪುರದಲ್ಲಿ ಮಧ್ಯರಾತ್ರಿ 12ಕ್ಕೆ 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ. ವಿಜಯಪುರ ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇಂದು ಸನಾತನ ಮಹಾಗಣಪತಿ ವತಿಯಿಂದ ಮಧ್ಯರಾತ್ರಿ 12 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮಹಾನಗರ ಪಾಲಿಕೆ ಸದಸ್ಯರಾದ ಕಿರಣ್ ಪಾಟೀಲ ಅವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಶ್ರೀಧರ್ ಬಿಜ್ಜರಗಿ ಸೇರಿದಂತೆ ಹಿಂದೂ ಸನಾತನ ಮಹಾಗಣಪತಿ ಮಂಡಳದ ಪದಾಧಿಕಾರಿಗಳು, ಯುವಕರು ಹಾಗೂ ಮಾಜಿ ಸೈನಿಕರು ಉಪಸ್ಥಿತರಿದ್ದರು. ದೇಶಭಕ್ತಿ ಮತ್ತು ರಾಷ್ಟ್ರಾಭಿಮಾನವನ್ನು ಸಾರುವ ಉದ್ದೇಶದಿಂದ ಮಧ್ಯರಾತ್ರಿಯಲ್ಲೇ ಧ್ವಜಾರೋಹಣ ನೆರವೇರಿಸುವ ಮೂಲಕ ಸ್ವಾತಂತ್ರ್ಯೋತ್ಸವವನ್ನು ವಿಶಿಷ್ಟವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ, ಬಲಿದಾನ ಮಾಡಿದ ವೀರರನ್ನು ಸ್ಮರಿಸಿ ರಾಷ್ಟ್ರದ ಏಕತೆ ಸುಮಧುರ ಭಾಷಿಣಿ ಸುಖದಾಂಬರದ ಕೋಟಿ ಕೋಟಿ ಕಂಠ ಕಲ ಕಲ ವಿರಾದ ಕರಳೆ ಕೋಟಿ ಕೋಟಿ ಭುಜ ಬಲೆ ಮಂಗಲ ಧರಿಣಿ ನಮಾಮಿ ಕಲಿನಿ ವಿಪುಂದಿ ಮಾತರಂ ನಮ್ಮ ಭವಿಷ್ಯದ ಸೈನಿಕರ ಜೊತೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದವರು ಕಡೆ ಹೋಗ್ತೀವಿ, ಮಕ್ಕಳ ಜೊತೆ ಅಲ್ಲಿ ಮಾತಾಡ್ತೀವಿ. ಭವಿಷ್ಯದ ಸೈನಿಕರ ಜೊತೆ ಅಂದ್ರೆ ಇದೊಂದು ಬಹಳ ಹೆಮ್ಮೆ ವಿಷಯ. ನಾವು ಸನಾತನ ಹಿಂದೂ ಮಹಾಗಣಪತಿ ತಂಡದ ವತಿಯಿಂದ ಇದನ್ನು ಕ್ರಮವಾಗಿ ಆಯೋಜಿಸಿವಿ. ಇದೇ ರೀತಿ ನಮ್ಮ ದಿನಸರಿ ದಿನವರ್ಷ ಮಾಡ್ಕೊಂಡು ಹೋಗ್ತೀವಿ. ಎಲ್ಲರೂ ಇದನ್ನು ಕೈ ಜೋಡಿಸಿರಿ. ಇನ್ನೊಂದ್ಸರಿ 80ನೇ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳನ್ನು ದಿವಸ ನಾವು ಎಲ್ಲ ಸೇರಿದ್ದು ಪುಣ್ಯ ಅಂತೀನಿ ನಾನು ಫಸ್ಟ್ ಹೇಳ್ಬೇಕಪ್ಪ ಅಂದ್ರೆ. ಯಾಕಂದ್ರೆ ನಮ್ಮ ಹಿರಿಯರ ತ್ಯಾಗ, ದಾನ, ಬಲಿದಾನ ಅವ್ರ ಮುಖಾಂತರ ಸಿಕ್ಕಿರ್ತಕ್ಕಂಥ ಈ ಒಂದು ಸ್ವಾತಂತ್ರ್ಯ ಇವತ್ತಿಗೆ ನಾವು 80 ವರ್ಷಗಳ ಕಳೆದು ಈ ಒಂದು ದಿವಸಿಗೆ ನಾವು ಎಲ್ಲ ಬಂದಿದ್ದೀವಿ. ಏನಪ್ಪಾ ಅಂತಂದ್ರೆ ಸಾಕಷ್ಟು ಮಂದಿ ಎಲ್ಲ ಹರ್ ತಿರಂಗ ಮತ್ತು ಬಾವುಟನ್ನು ಹಿಡ್ಕೊಂಡು ರ್ಯಾಲಿ ಮಾಡೋ ಮುಖಾಂತರ ದೇಶ ಪ್ರೇಮ ಹಂಚೋದಾಗಲಿ, ತಿಳಿ ಹೇಳೋದಾಗಲಿ ಎಲ್ಲರೂ ಮಾಡ್ತಿದ್ದಾರೆ. ಅದೇ ತನ ನಮ್ಮ ಸನಾತನ ಹಿಂದೂ ಮಹಾಗಣಪತಿ ಈ ಒಂದು ನಾವು ಇವತ್ತೇ 14ನೇ ದಿವಸ ಕಳೆದ 1 ಮಿನಿಟ್ ಅಂದ್ರೆ 15ನೇ ತಾರೀಕಿಗೆ ರಾತ್ರಿ ಬರ್ತಕ್ಕಂಥ 1 ಮಿನಿಟಿಗೆ ಸ್ವಾತಂತ್ರ್ಯೋತ್ಸವ ಆಚರಿಸಬೇಕು. ಇದಕ್ಕೆ ಒಂದು ಅರ್ಥಪೂರ್ಣಕವಾದಂತಹದ್ದೇ ಒಂದು ಅರ್ಥ ಕೊಡ್ಬೇಕಂತ ವಿಚಾರ ನಮ್ಮ ಕಾರ್ಯಕರ್ತರು, ನಮ್ಮ ಸುರೇಂದ್ರನವರಾಗಿರ್ಬೋದು, ಕಿರಣನವರಾಗಿರ್ಬೋದು ಎಲ್ಲ ತಮ್ಮ ಎಲ್ಲ ಮುಖಾಂತರ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಮ್ಮ ಬೆಂಬಲ ಹಾಗೂ ತಮ್ಮ ಪ್ರೋತ್ಸಾಹ ಇರಬೇಕು. ದೇಶದ ಜನತೆಗೆ ನಮ್ಮ 80ನೇ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು. ನಮ್ಮ ಭಾರತ ಮಾತೆ ಹೆಮ್ಮೆ, ನಮ್ಮ ದೇಶ, ನಮ್ಮ ನಾಡು, ನಮ್ಮ ನಗರು ಎಲ್ಲ ಬೆಳಗಲಿ, ಎಲ್ಲ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಮತ್ತೊಮ್ಮೆ ನಮ್ಮ ದೇಶದ ಜನರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಹಿಂದೂ ಮಹಾಸಭಾ, ನಮ್ಮ ಸನಾತನ ಹಿಂದೂ ಮಹಾಗಣಪತಿ ತಂಡದಿಂದ ಆಯೋಜಿಸಿದ್ದೇವೆ. ಈ ರೀತಿ ಪ್ರತಿ ವರ್ಷವೂ ಇದನ್ನು ನಾವು ಆಯೋಜಿಸುತ್ತೇವೆ. ಇದು ಫಸ್ಟ್ ಟೈಮ್ ಸರ್. ಇವತ್ತು ಫಸ್ಟ್ ಟೈಮ್. ಈ ಸರಿ ಗಣಪತಿನೂ ಹೋದ ವರ್ಷ ಫಸ್ಟ್ ಟೈಮ್ ರೀ ನಮ್ಮದು. ಈ ಸರಿ 2ನೇ ವರ್ಷ. ಮುಂದಿನ ತಿಂಗಳು ಕೂಡಿಸ್ತಾ ಇದ್ದೀವಿ. ಈ ವರ್ಷ ವಿಶೇಷವಾಗಿ 21 ದಿನ ಬಿಜಾಪುರದಾಗೆ ಇದೇ ದೊಡ್ಡ ಗಣಪತಿ, ಇದೇ 21 ದಿನ ಮಾಡ್ತಾ ಇದ್ದೀವಿ ಸರ್. ಮೊಟ್ಟ ಮೊದಲಿಗೆ ತಾಯಿ ಭಾರತಾಂಬೆ ಪಾದಕ್ಕೆ ನಮಸ್ಕರಿಸುತ್ತಾ ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು. ಏನಪ್ಪಾ ಅಂತಂದ್ರೆ ಇವತ್ತು ನಾವು ಸನಾತನ ಹಿಂದೂ ಮಹಾಗಣಪತಿಯ ಎಲ್ಲ ಕಾರ್ಯಕರ್ತರು ಹಾಗೂ ಕಮಿಟಿಯ ಹಿರಿಯರು, ಅಧ್ಯಕ್ಷರು ಎಲ್ಲರೂ ಸೇರಿ ಈ ಒಂದು ನಿರ್ಣಯ ತಗೊಂಡಿದ್ದೀವಿ.
ಏನಪ್ಪಾ ಅಂತಂದ್ರೆ ಒನ್ ಮಿನಿಟ್ ನೆಕ್ಸ್ಟ್ನೇ ನಾವು ಆಚರಣೆ ಮಾಡಬೇಕು. ಏನಪ್ಪಾ ಅಂದ್ರೆ ಯುವ ಜನಾಂಗಕ್ಕೆ ತಿಳಿ ಹೇಳಬೇಕು ಮುಖಾಂತರ ನಾವು ಇವತ್ತಿಗೆ ಧ್ವಜಾರೋಹಣ ಮಾಡಿದ್ವಿ. ಇದು ಪ್ರಪ್ರಥಮ ಬಾರಿಗೆ ಇನ್ನಾಗತ್ತ ಕಿರಣ್ ಅವ್ರು ಹೇಳಿದ್ರಲ್ಲ, ಪ್ರಪ್ರಥಮ ನಾವು ಶುರು ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ದಿವಸದಾಗ ನಾವು ಎಲ್ಲ ಒಂದು ಹುಡುಗರದ ಒಂದು ವಿಶ್ವಾಸ, ಯುವಜನತೆ ವಿಶ್ವಾಸ ತಗೊಂಡು ಮುಂದೆ ಬರ್ತಕ್ಕಂಥ ನಮ್ಮ ದೇವ್ರ ಎಷ್ಟು ಶಕ್ತಿ ಕೊಟ್ಟಾನ ಅಷ್ಟು ದೇಶ ಪರವಾಗಿ ಇರತಕ್ಕಂಥ ಪ್ರೀತಿ ಪ್ರೇಮ ವಿಶ್ವಾಸ ಹೆಂಗೆ ತೋರಿಸ್ಬೇಕು, ಏನು ಮಾಡ್ಬೇಕಂತೇಳಿ ನಾವು ಕಾರ್ಯಕ್ರಮ ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ದೀವಿ. ಏನು ಮುಂದೆ ಬರ್ತಕ್ಕಂಥ ದಿವಸ ಮಾಡಿದ್ವಿ ಅಷ್ಟೇ. ಭಾಳ ಖುಷಿ ಅನ್ನಿಸ್ತೈತ್ರಿ. ಅದೇ ಹೇಳಿದ್ರಲ್ಲ ಕಿರಣ್ ಅವರು, ನಾವು ಏನೋ ಒಂದು ಯಾವುದೋ ಒಂದು ಸೊಸೈಟಿ ಆಗಿರ್ಬೋದು, ಯಾವುದೋ ಒಂದು ಸಂಸ್ಥೆ ಅಲ್ಲಿ ಅದೇ ಆದಂಥ ಅವರು ಇರ್ತಾರೆ, ಅವ್ರ ಜೊತೆಗೆ ಮಾಡೋಕ್ಕಿಂತ ಮುಂದೆ ದೇಶದ ಒಂದು ಯುವಕರು ಇದೊಂದು ನಮ್ದು ಇದು ಏನೋ ಅಂತಾರಲ್ಲ, ಯುವಕರೇ ಮುಂದಿನ ಆಶಾ ಕಿರಣ ಅಂತ ಅಂತಾರಲ್ಲ, ಆ ಥರ ಅವ್ರ ಜೊತೆಗೆ ಮಾಡೋದೊಂದು ಭಾಳ ಒಳ್ಳೆಯ ಒಂದು ಸೌಭಾಗ್ಯ ಅಂತ ಅನ್ಕೋತೀವಿ. ನಾವು ಕೂಡ ಯುವಕರು, ಸೊ ಆದ್ರೂ ಅದೊಂದು ಸ್ಪಿರಿಟ್ ಅದು ಏನಿದೆಯಲ್ಲ ನಾವು ದಾಟಿ ಬಂದಿದ್ದೀವಿ. ಅವ್ರ ದೇಶ ಕಾಯ್ಲಿಕ್ಕೆ ಹೋಗ್ಲಿ, ನಾವು ನಾಡು ಒಳಗಡೆ ನಿಂತ್ಕೊಂಡು ಸನಾತನ ಹಿಂದೂ ಮಹಾಗಣಪತಿ ಅಂತ ಒಂದು ಸಂಘಟನೆ ಕಟ್ಕೊಂಡು ನಾವು ದೇಶ ಕಾಯ್ತೀವಿ, ನಗರ ಕಾಯ್ತೀವಿ ಅಂತ ವಿಶ್ವಾಸ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. भारत माता की जय, भारत माता की जय, वंदे मातरम, वंदे मातरम, जय श्री राम, जय जवान, जय किसान, जय जवान, जय किसान. ನಾನು ನೆರವೇರಿಸಿಕೊಂಡು ಕೇಳ್ಕೊಳ್ತೇನೆ. भारत माता की जय, जय श्री राम, जय श्री राम, जय श्री राम, जय श्री राम. भारत माता की जय, भारत माता की जय. ನಿಮಿತ್ತ ಇವತ್ತು ಈ ರಾತ್ರಿ 12 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಲಿದೆ. भारत माता की जय, वंदे मातरम, वंदे मातरम, जय श्री राम, जय श्री राम, जय श्री राम, जय श्री राम. सनातन धर्म के जय. बोलो भारत माता की जय. एक साथ राष्ट्रीय गीत शुरू कर. बोला भारत की जय, वंदे मातरम, वंदे मातरम. ನಾನು ನೆರವೇರಿಸಿಕೊಂಡು ಕೇಳ್ಕೊಳ್ತೇನೆ. भारत माता की जय, जय श्री राम, जय श्री राम, जय श्री राम, जय श्री राम. भारत माता की जय, भारत माता की जय. ನಿಮಿತ್ತ ಇವತ್ತು ಈ ರಾತ್ರಿ 12 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಲಿದೆ. भारत माता की जय, वंदे मातरम, वंदे मातरम, जय
ಭಾಗ್ಯವಂತಿ ಜ್ಯೋತಿಷ್ಯಾಲಯ, ಭಾಗ್ಯವಂತಿ ಆರಾಧಕರು ಪಂಡಿತ್ ರಾಘವೇಂದ್ರ ಜೋಶಿ. ಸಮಸ್ಯೆಗಳಾದ ಉದ್ಯೋಗದಲ್ಲಿ ತೊಂದರೆ, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಗಂಡ ಹೆಂಡತಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಪರಸ್ತ್ರೀ ಸಹವಾಸ ಬಿಡಿಸಲು, ಪ್ರೀತಿ ಪ್ರೇಮಕ್ಕೆ ಮನೆಯವರ ಅಡ್ಡಿ, ಸಾಲದ ಬಾಧೆ, ಕೋರ್ಟ್ ಕಚೇರಿ, ಎಷ್ಟೇ ಸಂಪತ್ತಿದ್ದರೂ ಮನಃಶಾಂತಿ ಕೊರತೆ, ಮಾಟ ಮಂತ್ರ, ಆಸ್ತಿ ವಿಚಾರ, ಶತ್ರುನಾಶ, ಅತ್ತೆ ಸೊಸೆ ನಾದಿನಿ ಕಿರಿಕಿರಿ, ಇನ್ನೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಭಾಗ್ಯವಂತಿ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಫೋನಿನ ಮುಖಾಂತರ ಶಾಶ್ವತ ಪರಿಹಾರ, 100% ಶಾಶ್ವತ ಪರಿಹಾರ. ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿರುತ್ತಾರೆ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ. ಒಂದು ಕರೆ ನಿಮ್ಮ ಜೀವನ ಬದಲಿಸಬಹುದು. ನಿಮ್ಮ ಸಮಸ್ಯೆಗಳ ಫೋನಿನ ಮೂಲಕ ವಿಶೇಷ ಪರಿಹಾರ ಮಾಡಲಾಗುವುದು. ಸಂಪರ್ಕಿಸಿ 9901238550.